ಮೇಡಮ್ ಅವರೇ, ನೀವು ಹೇಳ್ದಂಗೆ ಏನಿಯಾ ಇಬ್ಬರನ್ನ ಕರ್ಕೊಂಬಿಟ್ಟು ಬಂದು ನಿಮ್ಮ ತಾಗ ಬಿಟ್ಟಿದ್ದೀನಲ್ಲ. ಮತ್ತು ನಾನು ಕಮಿಷನ್ ಕೊಡ್ತೀನಿ, ಅವ್ರನ್ನ ಬುಕ್ ಕಳಿಸ್ಬಿಟ್ಟು ಬಾ ನೆಕ್ಸ್ಟ್ ದಿನ ಅಂತ ಹೇಳಿದ್ರಲ್ಲ, ಬಂದೀವ್ನಿ. ನೀವು ಹೇಳ್ದಂಗೆ ಏನಿಯಾ ಎಲ್ಲ ಕ್ವಾಲಿಟಿ ಇರೋ ಹುಡುಗರನ್ನೇ ಕರ್ಕೊಂಬಿಟ್ಟು ಬಂದೀವ್ನಿ. ನೋಡಿ ಎಲ್ಲ ನಿಮಗೆ ಪಕ್ಕಾ ಸೆಟ್ ಆಯ್ತಾರೆ ಅಂದರೆ ನೋಡಿ ಬೇಕಾದ್ರೆ. ನಾನು ಎಷ್ಟು ಕಷ್ಟಪಟ್ಟು ಹುಡುಕ್ತೆ ಗೊತ್ತಾ ಮೇಡಮ್ ಅವರೇ. ಇವ್ರಿಗೂ ಕೆಲಸ ಬೇಕಿತ್ತು, ನಾನು ಕಷ್ಟಪಟ್ಟು ಕೆಲಸ ಹುಡುಕ್ಬೇಕಿತ್ತು. ಅಂದರೆ ಕೆಲಸ ಅವ್ರು ಹುಡುಕೊಡ್ತಿದ್ದೀವಿ ಅಂತ ಹೇಳ್ಬೇಕಿತ್ತು. ನಿಮ್ಮ ಹತ್ರ ಡೀಲ್ ಮಾಡ್ಕೋಬೇಕಿತ್ತು, ಅವ್ರನ್ನ ಕರ್ಕೊಂಬಿಟ್ಟು ಬರಬೇಕಿತ್ತು. ಭಾಳ ಕಷ್ಟ ಆಯಿತು ಮೇಡಮ್ ಅವ್ರನ್ನೆಲ್ಲ ಕರ್ಕೊಂಬಿಟ್ಟು ಬರೋಷ್ಟೊತ್ತಿಗೆ. ಮೇಡಮ್ ಸರಿಯಾಗಿ ಸೂಟ್ ಆಯ್ತಾರೆ ಮೇಡಮ್ ಇವ್ರಂತೂ. ನಿಮ್ಮ ಮಾತ್ರ ಕೆಲಸ ಮಾತ್ರ ಬೇಗ ಬೇಗ ಆಯ್ತದೆ ಬಿಡಿ, ಎಲ್ಲ ನೋಡ್ತಾ ಇರ್ರಿ. ಮೇಡಮ್ ಅವರೇ, ನೀವು ಏನು ಕರ್ಕೊಂಬಿಟ್ಟು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದರೆ ನೀವು ಹೇಳಿರೋ ಕ್ವಾಲಿಟೀಸ್ ಎಲ್ಲನೂ ಐತಿ ಅಂತ ಮಾತ್ರ ಹೇಳ್ಬೋದು ಅಷ್ಟೇ ನಾನು. ನೋಡು, ಒಳ್ಳೆ ಮರ್ಯಾದಸ್ಥರು ಮನೆತನ ಅಲ್ವಾ? ಸುಮ್ಮನೆ ಮನೆಗೆ ಎಲ್ಲರೂ ದೊಡ್ಡವರು ಅದು ಇದು ಅಂತಂದರೆ ತುಂಬ ಎದ್ರುಕಂತಾರೆ ಅಲ್ವಾ? ಮೇಡಮ್ ಅವರೇ, ಮರ್ಯಾದಸ್ರು ಫ್ಯಾಮಿಲಿಯಿಂದ ಅವ್ರದ್ದೇನಿಯ ಪಂಚಾಯತಿ ಎಲ್ಲ ಚೆನ್ನಾಗೆಲ್ಲ ಗೆದ್ಬಿಟ್ಟವ್ರೆ ಗೊತ್ತೇನೋ. ನೀವೇನು ಅನ್ಕೊಂಡಿದ್ದೀರಾ? ಒಳ್ಳೆ ಒಳ್ಳೆ ಮನೆತನ ನೀನಿಯ ಸಂದಕವ್ರೆ. ಮೇಡಮ್ ಅವರೇ, ನೀವೇನಂದ್ರೆ ನೋಡಕ್ಕೆ ಚೆನ್ನಾಗಿರಬೇಕು, ನೋಡೋಕ್ಕೂ ಸಂದಕವ್ರೆ, ಎಲ್ಲನೂ ಸಂದಕೈತಿ. ಇನ್ನೇನು ಬೇಕು ಮೇಡಮ್ ಅವರೇ? ನೋಡಿ ಮೇಡಮ್ ಅವರೇ, ನನಗೆ ಕಾಸು ನಾನು ಕೊಟ್ಬಿಟ್ರೆ ಇತ್ಲಾಗ ನ್ಯಾಟು ಹೊಂಟ್ಬಿಡ್ತೀನಿ ನಾನಂತೂ. ನಿಮ್ಗೆ ಇನ್ನೂ ಏನಾರ ಬೇಕಾರೆ ಹುಡುಗರನ್ನ ಹೇಳಿ ಕರ್ಕೊಂಬಿಟ್ಟು ಬಂದು ಕೆಲ್ಸಕ್ಕೆ ಸೇರಿಸ್ತೀನಿ ಅಷ್ಟೇ. ನನಗೆ ಕಮಿಷನ್ ಕೊಟ್ಬಿಟ್ರೆ ನನಗೆ ಅಷ್ಟೇನೆ ಸಾಕು. ನೋಡು, ಸಾಕು ಸಾಕು, ನಾವು ಇಬ್ಬರೂ ಇಟ್ಕೊಂಡು ಅಷ್ಟೇನೇ ವರ್ಕ್ ಮಾಡೋದು, ಸರಿನಾ? ಜಾಸ್ತಿ ಜನನೆಲ್ಲ ಇಟ್ಕೊಂಡು ಜಾಸ್ತಿ ಎಲ್ಲ ನಾವು ಮಾಡೋಕ್ಕೆ ಹೋಗಲ್ಲ. ನೋಡೋಣ ಬಿಡು, ಮುಂದಕ್ಕೆ ಏನಾಯ್ತದೆ ಎತ್ತಾಯ್ತದೆ ಎಲ್ಲನೂ ಮುಂದಕ್ಕೆ ನೋಡ್ಕೊಳ್ಳೋಣ. ಹುಡುಗರು ಯಾವ ಥರ ಇದು ಮಾಡ್ತಾರೆ ಅಂತ. ನೋಡೋಕ್ಕೆ ಪರವಾಗಿಲ್ಲ, ಚೆನ್ನಾಗೇನೆ ಅವರೇ. ನನಗೆಲ್ಲ ಓಕೆ ಆಯಿತು. ಒಳ್ಳೆ ಮನೆತನ ಅಂತ ಎಲ್ಲನೂ ಹೇಳಿದ್ರಿ, ಪರವಾಗಿಲ್ಲ. ನೋಡಿ, ಈಗ ಸ್ವಲ್ಪ ನೀವು ಅವರಿಂದ ಸ್ವಲ್ಪ ದೂರ ಇರಿ, ಸರಿನಾ? ನಿಮ್ಮನ್ನ ಕೇಳ್ತಾ ಇರ್ತಾರಲ್ವ, ಏನಾಯಿತು ಎತ್ತಾಯಿತು, ಯಾಕೆ ಏನು ಎತ್ತ ಅಂತೇಳ್ಬಿಟ್ಟು ಸುಮ್ಮನೆ ತಲೆ ತಿಂತಿರ್ತಾರೆ ನಿಮ್ಮನ್ನ. ಅದಕ್ಕೆ ನೀವು ಇರಬಾರ್ದು, ಇಲ್ಲಿ ಅವ್ರ ಜೊತೆನೇ ಇರಬಾರ್ದು, ಅವ್ರ ಕಾಂಟ್ಯಾಕ್ಟಿಗೆ ಸಿಗಬಾರ್ದು. ಹಾಗೇ ಇವಾಗ ನಾನು ನೀವು ಡೀಲ್ ಮಾಡ್ಕೊಂಡಿರೋ ವಿಷಯನ ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗೋ ಥರ ನೀವು ಮಾಡಬಾರ್ದು, ಸರಿನಾ? ಇಲ್ಲ ಮೇಡಮ್, ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗೂ ನಿಮ್ಮ ವಿಷಯ ಅವ್ರಿಗಂತೂ ನಿಜವಾಗೂ ಗೊತ್ತಾಗೋದೇನೇ ಇಲ್ಲ. ನಿಜವಾಗ್ಲೂ ನಂಬಿ ಮೇಡಮ್. ನಾವೇನಕ್ಕೆ ಇದು ಮಾಡೋಣ ನೋಡಿ. ನೀವು ಒಂದು ಕೆಲಸ ಮಾಡಿ ಮೇಡಮ್, ನೀವಂತೂ ಅವರು ಡೀಟೇಲ್ಸ್ ಎಲ್ಲನೂ ನೀವೇ ಬೇಕಾದ್ರೆ ಅವ್ರ ಬಾಯಿಂದನೇ ಕೇಳಿ ತಿಳ್ಕೊಬಿಡಿ. ನಾನೇನಾದರೂ ಸುಳ್ಳು ಮೋಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಬರ್ತಾರಲ್ಲ ಇನ್ನೇನು ಅವರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ದಯವಿಟ್ಟು. ಈಗ ಫಸ್ಟ್ ನನಗೆ ಕಮಿಷನ್ ಕಾಸು ಕೊಟ್ಬಿಟ್ರೆ ನನಗೂ ಹೊಸಿ ಕೆಲಸ ಇತ್ತು. ತಗೋ ನಿನ್ನ ಕಮಿಷನ್ ಕಾಸು, ಇಲ್ಲಿಂದ ಹೊರಟೋಗ್ಬೇಕು, ಮತ್ತೆ ಇಲ್ಲೆಲ್ಲೂ ಕಾಣಿಸ್ಕೋಬೇಡ. ನಾನು ಈ ಥರ ಡೀಲ್ ಮಾಡ್ಕೊಂಡು ಅವ್ರನ್ನ ಕರೆಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು, ಸರಿನಾ? ಡೀಲ್ ಅಂದರೆ ಡೀಲ್ ಅಷ್ಟೇನೆ. ತಗ ಕಾಸು. ಮೇಡಮ್ ಅವರೇ, ನೀವು ಏನು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಕೊಂಡಿರೋದು ಅಂತ ಗೊತ್ತಾಯ್ತಿಲ್ವೇ? ಇವನಿಗೆ ಹಿಂಗೆ ಇರಬೇಕು, ಒಳ್ಳೆ ಮನೆತನ ಆಗಿರಬೇಕು, ಮರ್ಯಾದೆ ಗಂಜಬೇಕು, ಒಳ್ಳೆ ಹುಡುಗರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಯಾಕೆ ಮೇಡಮ್ ಅವರೇ ನೀವು ಕೇಳಿದ್ದು? ಅಲ್ಲ, ಏನಾರ ಅವ್ರನ್ನ ಹಿಡ್ಕೊಂಡು ಏನು ಪಿಕ್ಚರ್ ತೆಗಿತೀರಾ ಏನು? ನೋಡಿ, ನಾನು ಪಿಕ್ಚರ್ ತೆಗಿತೀನೋ ಇಲ್ಲ ಇನ್ನೊಂದೇನೋ ತೆಗಿತೀನೋ ಅದನ್ನು ಕಟ್ಕೊಂಡು ನಿಮ್ಗೇನಾಗಬೇಕು? ನೋಡಿ, ನಿಮ್ಮ ಕೆಲಸ ಏನು ನೀವು ಮುಗಿಸಿದ್ದೀರಾ, ನೀವು ಹೋಗ್ತಾ ಇರಬೇಕು. ಇನ್ನು ನಮಗೂ ನಿಮಗೂ ಯಾವ ಕಾಂಟ್ಯಾಕ್ಟು ಇರೋದಿಲ್ಲ. ನಿಮ್ಮ ನಂಬರ್ ನನ್ನ ಹತ್ರ ಐತಲ್ವಾ? ಅಕಸ್ಮಾತ್ ನನಗೇನಾದ್ರೂ ಬೇಕು, ನಿಮ್ಮ ಅವಶ್ಯಕತೆ ಐತೆ ಅಂತ ಅನ್ಸಿದ್ರೆ ಅವಾಗ ಬೇಕಾದ್ರೆ ಮತ್ತೆ ಕರೆಸ್ತೀನಿ, ಸರಿನಾ? ಈಗ ತೆಪ್ಪಗೆ ಸುಮ್ಮನೆ ಇಲ್ಲಿಂದ ಹೊರಡಿ. ಆಯ್ತು ಮೇಡಮ್, ಏನಾರ ಬೇಕಾದ್ರೆ ಕೇಳಿ, ಇಂಥವ್ರು 50 ಜನ ಕರ್ಕೊಂಡ್ಬಿಟ್ಟು ಬಂದು ನಾನು ಬೇಕಾದರೆ ಸೇರಿಸ್ಬಿಡ್ತೀನಿ, ಸರಿನಾ ಮೇಡಮ್? ಸರಿ, ನಾವಿನ್ನ ಹೊರಡ್ತೀನಿ ಮೇಡಮ್. ಸುಮ್ಮನೆ ಇಲ್ದಿರೋ ಪ್ರಶ್ನೆ ಎಲ್ಲ ಕೇಳ್ತಾನೆ. ಕೆಲಸ ಮಾಡ್ಕೊಂಡಿರೋ ಅಂತಂದರೆ ಇಲ್ದಿರೋ ತರಲೆ ಪ್ರಶ್ನೆಗಳೆಲ್ಲ ಇವನಿಗೆ ಇವಾಗೆ ಉದ್ಭವ ಆಗೋಗ್ಬಿಡ್ತವೆ. ತರಲೆ ಪ್ರಶ್ನೆಗಳು, ಛೇ, ಏನೋ ಮಾಡ್ತಿರ್ತೀವಿ, ಸುಮ್ಮನೆ ಟೆನ್ಷನ್. ಇವರೆಲ್ಲ ಇನ್ನೂ ಬರಲಿಲ್ವಲ್ಲ, ವರ್ಕೆಲ್ಲ ಸ್ಟಾರ್ಟ್ ಮಾಡಬೇಕು. ಇವ್ರು ಬಂದಿದ್ದ ತಕ್ಷಣವೇ ಪ್ರಿಪೇರ್ ಮಾಡಿ ರೆಡಿ ಮಾಡಿಸ್ತೀನಿ. ನಾನು ಮಾಡಿರೋ ಡೀಲೆಲ್ಲ ಕರೆಕ್ಟಾಗಿ ಓಕೆ ಆಗಬೇಕು. ಮೇಡಮ್ ಅವರೇ ನಮಸ್ಕಾರ. ನೀವು ಹೇಳ್ದಂಗೆ ಕರೆಕ್ಟ್ ಟೈಮಿಗೆ ನೀವು ಬಂದ್ಬಿಟ್ಟಿದ್ದೀವಿ ಕೆಲಸಕ್ಕೆ. ಅದೇನು ಕೆಲಸ ಹೇಳ್ತೀರಾ ಹೇಳಿ ಮೇಡಮ್ ಅವರೇ. ನೀವು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿಬಿಡ್ತೀವಿ ನಾವು. ಹೋ, ವೆರಿ ಗುಡ್. ತುಂಬ ಟೈಮ್ ಸೆನ್ಸ್ ತುಂಬ ಕರೆಕ್ಟಾಗಿದೆ ನಿಮ್ದಂತೂ. ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಅಲ್ಲ, ಏನು ಈ ಥರ ರೆಡಿಯಾಗಿ ಬಂದಿದ್ದೀರಲ್ಲ, ಸ್ವಲ್ಪ ಸ್ಟ್ಯಾಂಡರ್ಡಾಗೆ ನೀವು ರೆಡಿ ಆಗಬೇಕು ತಾನೇ. ನೀವು ಒಳ್ಳೆನೇ. ನೋಡಿ, ಈ ಡ್ರೆಸ್ಸು ಇಬ್ಬರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅಫಿಷಿಯಲ್ ಲುಕ್ ಬರೋ ಥರ ನೀವು ಡ್ರೆಸ್ ಹಾಕ್ಕೋಬೇಕು, ಓಕೆನಾ? ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀರಾ ಅಂತಂದರೆ ಏನಾದರೂ ಕಸ ಗುಡ್ಸೋ ಕೆಲಸಕ್ಕೆ ಜಾಯ್ನ್ ಆಗಿದ್ದೀರಾ? ಇಲ್ಲ ತಾನೇ? ಹ್ಯಾಪಿಯಾಗಿ ಚೆನ್ನಾಗಿರಬೇಕು. ನೀವು ಚೆನ್ನಾಗಿದ್ರೆ ತಾನೇ ನಮಗೂ ಖುಷಿ ಆಗೋದು. ನೋಡಿ, ನಾನು ಬೇರೆಯವ್ರ ಬಾಸ್ ಥರ ಅಲ್ಲ ನಾನು, ಓಕೆನಾ? ನನಗೆ ನಿಮ್ಮ ಖುಷಿ ಅಷ್ಟೇ ಮುಖ್ಯ. ನೋಡಿ, ಹೌದು, ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀರಾ ಅಂತಂದರೆ ನೀವು ತುಂಬ ಕಷ್ಟದಲ್ಲಿರ್ತೀರಾ ಅಂತ ನನಗೆ ಗೊತ್ತಾಗ್ತೈತೆ. ಪರವಾಗಿಲ್ಲ, ಅದರಲ್ಲೇನಂತೆ. ನೋಡಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಬರುತ್ತೆ. ಮತ್ತು ನೀವು ಯಾವ ಥರ ಬಟ್ಟೆ ಹಾಕ್ಕೋಬೇಕು ಅಂತಂದರೆ ಸ್ಟ್ಯಾಂಡರ್ಡಾಗಿ ಈ ಸೂಟ್ ಎಲ್ಲ ಬರುತ್ತಲ್ಲ ಆ ಥರ ಬಟ್ಟೆ ಹಾಕ್ಕೊಂಡು
ಚೆನ್ನಾಗಿ ಕಾಣಿಸ್ಬೇಕು ನೀವು. ಸಾರಿ ಮೇಡಮ್ ಅವರೇ, ನಾವು ನೀವು ಎಂಥ ಬಟ್ಟೆ ಹಾಕೋಬೇಕು ಅಂತ ಏನು ಹೇಳಿಲ್ವಲ್ಲ, ಅದಕ್ಕೆ ಹಾಕೊಂಡಿರೋ ಬಟ್ಟೆನಾಗೆ ನ್ಯಾಟಾಗಿ ಬಂದ್ಬಿಟ್ವಿ. ನಮಗೆ ಏನು ಗೊತ್ತಾಯ್ತದೆ ಹೇಳಿ ನಮಗೆ. ನೀವು ಈಗ ಹೇಳಿದಕ್ಕೆ ಹುಸಿ ಅರ್ಥ ಆಯಿತು ನನಗೆ. ಈ ಪಂಚೆ ಹಾಕೊಳ್ಳಿಲ್ಲ ಅಂದ್ರೆ ಆಗೋದೇ ಇಲ್ಲ ಮೇಡಮ್ ಅವರೇ. ಹುಸಿ ಪಂಚೆ ಥರದ್ದು ಡ್ರೆಸ್ಸೇ ನೀನು ಕೊಟ್ಟರೆ ಭಾಳ ಚೆನ್ನಾಗಿರ್ತದೆ. ನಂಗೆ ಪಂಚೆ ಇಲ್ಲ ಪ್ಯಾಂಟ್ ಹಾಕೊಳ್ಳೋದು ಅಂತಂದರೆ ನಂಗೆ ಒಂಥರ ಇರ್ಸು ಮುರ್ಸು ಆಯ್ತದೆ ಮೇಡಮ್ ಅವರೇ. ಪ್ಯಾಂಟ್ ಬದಲು ಈ ಪಂಚೆ ಥರ ನೀನು ಎಷ್ಟು ಚೆನ್ನಾಗಿರೋದು ತಗೋತೀನಿ ಮೇಡಮ್ ಅವರೇ. ನೋಡಿ, ಅದರಲ್ಲೇ 1000 ವೆರೈಟೀಸ್ ಬಂದಿದ್ದಾವೆ. 1000 ಆ ಥರದ್ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇನೆ. ಓಕೆನಾ? ಒಂದು ನಿಮಿಷ ಇರಿ. ನೋಡಿ, ಇದರಲ್ಲಿ 10,000 ಇದೆ. ತೊಗೊಳ್ಳಿ, ಇಬ್ರು ಬಟ್ಟೆ ತೊಗೊಳ್ಳಿ. ಮೇಡಮ್ ಅವರೇ, ನೀವು ಬಟ್ಟೆ ತಗೊಳಕ್ಕೆಲ್ಲ ಕಾಸು ಕೊಡ್ತಾ ಇದ್ದೀರಾ? ನಂಗೆ ನಂಬಕ್ಕೆ ಏನೇ ಆಯ್ತಿಲ್ಲ. ನಮ್ಮ ಕಡೆ ಸಂಬಳಗಳು ಕೊಡೋದೇನೇ ಕಷ್ಟ ಅಂತದ್ರಾಗ ನೀವು ನಮಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಕೊಡ್ತಿದ್ದೀರಲ್ಲ ಮೇಡಮ್ ಅವರೇ. ನಮಗೆ ನಂಬಬೇಕೋ ಬಿಡಬೇಕೋ ಒಂದು ಗೊತ್ತಾಯ್ತಿಲ್ಲ. ನಂಬ್ಕೊಂಡು ನಮಗೆ ಆಶ್ಚರ್ಯ ಆಯ್ತೈತೆ. ಅಯ್ಯೋ, ಪರವಾಗಿಲ್ಲ. ನಮಗೆ ವರ್ಕರ್ಸು ಚೆನ್ನಾಗಿರ್ಬೇಕಷ್ಟೇ. ಓಕೆನಾ? ತುಂಬ ಹಂಗೇನೆ ಸಲೂನ್ಗೆ ಹೋಗ್ಬಿಡಿ. ಪಾರ್ಲರ್ಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗೆಲ್ಲನೂ ಮೆನ್ ಸಲೂನಾಗೆಲ್ಲ ಫೇಶಿಯಲ್ ಆ ಥರ ಮಾಡಿಸ್ಕೊಂಡು ಸ್ವಲ್ಪ ಲುಕ್ ಚೆನ್ನಾಗಿರೋ ಥರ ಮಾಡ್ಕೊಳ್ಳಿ. ಓಕೆನಾ? ನನಗೇನು ಲುಕ್ ಅಫಿಷಿಯಲಾಗಿ ಕಾಣಿಸ್ಬೇಕಷ್ಟೇ. ನೋಡಿ, ಇವತ್ತೆಲ್ಲ ನಿಮ್ಗೆ ಅದೇ ಕೆಲಸನೇ. ಇಲ್ಲ ಆಫೀಸಲ್ಲಿ ನಿಮಗೆ ಸದ್ಯಕ್ಕೇನು ಕೆಲಸ ಇಲ್ಲ. ಆರಾಮಾಗಿ ಹೋಗಿ ಇವತ್ತೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ರೆಡಿಯಾಗಿ ನಾಳೆ ಫ್ರೆಶ್ಶಾಗೆ ಜಾಮ್ ಜೂಮನಾಗಿ ಬಂದುಬಿಡಿ. ಓಕೆನಾ? ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡೋಣ. ಇವತ್ತು ಆಲ್ರೆಡಿ 31 ಕಳೀಲಿ. 1ನೇ ತಾರೀಕಿಂದ ನಿಮಗೆ ಫುಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಮೇಡಮ್ ಅವರೇ, ನಿಜವಾಗೂ ಏನು ಕೆಲಸ ಅಂತಲೇ ಗೊತ್ತಿಲ್ಲ ನನಗಂತೂ. ನಂಬಕ್ಕೂ ಆಯ್ತಾ ಇಲ್ಲ ನಿಜವಾಗೂ. ಥ್ಯಾಂಕ್ ಯು ಮೇಡಮ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅವರೇ. ನಿಜವಾಗೂ ನಿಮ್ಮ ಈ ಸಹಾಯ ನಾನಂತೂ ಯಾವತ್ತೂ ಮರೆಯೋದಿಲ್ಲ ಮೇಡಮ್ ಅವರೇ. ತುಂಬ ಕಷ್ಟಾಗಿದ್ವಿ ಅಂತದ್ರಾಗ ನೀವು ದೇವತೆ ಥರ ಬಂದ್ಬಿಟ್ಟು ಇಷ್ಟೊಂದೆಲ್ಲ ಸಹಾಯ ಮಾಡ್ತಾ ಇದ್ದೀರಾ ಮೇಡಮ್ ಅವರೇ. ಥ್ಯಾಂಕ್ ಯು ಮೇಡಮ್ ಅವರೇ, ಥ್ಯಾಂಕ್ ಯು. ನಾವಿನ್ನ ನಾಳೆ ರೆಡಿ ಆಗ್ಬಿಟ್ಟು ನೋಡಿ ಮೇಡಮ್ ಅವರೇ, ಸೂಪರಾಗಿ ರೆಡಿ ಆಗ್ಬಿಟ್ಟು ಬರ್ತೀವಿ. ಸರಿ ಆಯಿತು, ಹೊರಡಿ. ಬರೀ ಮಾತಾಡೋದಲ್ಲ, ಚೆನ್ನಾಗಿ ರೆಡಿಯಾಗಿ ಬಂದು ನನಗೆ ತೋರಿಸ್ಬೇಕು. ಓಕೆನಾ? ಹೊರಡಿ. ಸರಿ ಮೇಡಮ್ ಅವರೇ, ಆಯಿತು ಮೇಡಮ್ ಅವರೇ. ನಡಿಲ್ಲ ಹೋಗೋಣ. ಕುರಿನ ಕಡಿಯೋಕ್ಕೆ ಮುಂಚೆ ಕೊಬ್ಬಿಸ್ಬೇಕಲ್ವಾ? ಹಾಗೇನೆ ಕೊಬ್ಬಿಸಿದ್ರೇನೆ ಚೆನ್ನಾಗಿರೋದು. ಇಲ್ಲ ಅಂತಂದರೆ ಏನು ಚೆನ್ನಾಗಿರ್ತಾರೆ ಹೇಳು? ಏನು ಚೆನ್ನಾಗಿರಲ್ಲ. ಮೊದಲು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ನಾವು ಕಿತ್ಕೋಬೇಕು ಅಷ್ಟೇ. ಬರಲಿ, ಎಲ್ಲದಕ್ಕೂ ಟೈಮ್ ಬರಲಿ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಒಳ್ಳೆ ಚೆನ್ನಾಗಿ ಅವ್ರೆ, ಒಳ್ಳೆಯರೇ ತಗ್ಲಾಕೊಂಡು ಅವ್ರೆ. ಸಾಕು ಇರಲಿ. ಇನ್ನು ಇದಕ್ಕಿನ್ನೂ ಬೇಕಾ? ಸಾಕು. ನಿಮ್ಮ ಅಮ್ಮವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಏನಾಯಿತು? ನಿಮ್ಮಮ್ಮ ಕಾಸು ಕೊಡ್ತಾ? 10 ರೂಪಾಯಿ ಆಸ್ತಿನೂ ಸಿಗೋದಿಲ್ಲ, ಕೊಡೋದಿಲ್ಲ ಅಂತ ಹೇಳ್ಬಿಟ್ಟೇನೇ ಕಳಿಸಿದ್ರು. ನಮ್ಮಪ್ಪ ಬದುಕಿರೋ ಗಂಟ ಯಾವ ಆಸ್ತಿನೂ ಕೊಡೋದಿಲ್ವಂತೆ. ಮನೆ ಕಷ್ಟಪಟ್ಕೊಂಡು ಮಾಡ್ಕೊಂಡು ತಿನ್ಕೊಂಡ್ಬೇಕಾದ್ರೆ ಇರ್ಬೋದಂತೆ. ಎಲ್ಲ ಬೇಕು ಅಂತನೇ ಅವಳೆಲ್ಲ ಮನೆಯಾಳಿ ಪ್ರಿಯ, ಅವಳೇನೇ ಎಲ್ಲ ಮಾಡಿರೋದು. ಏನು ಮಾಡ್ತೀಯ? ನಮ್ಮ ಗ್ರಾಚಾರನೇ ಸರಿ ಇಲ್ಲ. ಏನು ಮಾಡೋಕ್ಕೋದ್ರು ಅವಳು ಪಟ್ ಅಂತ ಹೇಳ್ಬಿಟ್ಟು ಅಡ್ಡ ಬಂದುಬಿಡ್ತಾಳೆ ಎಲ್ಲದಕ್ಕೂ. ಅದೇ ನನಗೆ ಬೇಜಾರು ಅಂತ ಹೇಳಿದ್ರೆ ಒಂಚೂರು ಹಂಗೂ ಹಿಂಗೂ ಇದು ಮಾಡೋಂಗಿಲ್ಲ. ಫುಲ್ ಎಲ್ಲನೂ ಶುರು ಮಾಡ್ಕೊಂಬಿಡ್ತಾಳೆ. ಅವಳಿರೋ ಗಂಟನೂ ಏನು ಮಾಡೋಕ್ಕಾಗಿಲ್ಲ. ಅವಳನ್ನ ಓಡ್ಸೋಕ್ಕೆ ನಾನಾ ಪ್ರಯತ್ನ ಮಾಡಿಬಿಟ್ಟೆ ನಾನಂತೂ. ಏನು ಹೊಸಿ ಪ್ರಯತ್ನ ಪಟ್ಟೆ ಅಂತ ಅಂದ್ಕೊಂಡ ಎಷ್ಟು ಪ್ರಯತ್ನ ಪಟ್ಬಿಟ್ನ ನಾನಂತೂ. ಏನು ಪ್ರಯೋಜನ ಆಗಲಿಲ್ಲ ಬುಟ್ಟಾಕ್. ಅವಳಂತ ಮನೆಯಾಳಿನ ನಾನಂತೂ ನೋಡೇನೇ ಇಲ್ಲ. ಅಲ್ಲ, ಅವಳು ಅನುಭವಿಸಲ್ಲ, ನಮಗೆ ಆಸೆ ಸಿಗೋದು ನಮಗೂ ಬಿಡೋಕ್ಕಿಲ್ಲ. ಅಷ್ಟು ಇದು ಮಾಡ್ತಾಳೆ ಅವಳಂತೂ. ಏನು ಮಾಡಬೇಕು ಏನು ಕಥೆಯೋ ಬಿಡು. ಬರೀ ಹೆಣ್ಮಕ್ಳೇನೇ ಇದ್ದಿದ್ರೆ ಸಂದಾಕಿರೋದು. ಈಗ ಹೆಣ್ಮಕ್ಳು ಅವ್ರಿಗೊಬ್ರು ಹೆಂಡತಿ ಹೊತ್ತಿಗೆ ಹಿಂಗೆಲ್ಲ ಬಂದ್ಬಿಟ್ರೆ ನನಗಂತೂ ದೇವ್ರನೆಗೂ ಇಷ್ಟ ಆಗಕ್ಕಿಲ್ಲ ನೋಡು. ಹಂಗೆಲ್ಲ ಬಂದ್ಬಿಟ್ಟು ಕಿಸ್ಕೊಂಡು ಅದು ಇದು ಮಾಡ್ಕೊಂಡು ಕುಂತ್ಕೊಬಿಟ್ರೆ ಹೋಗುತ್ತೆ ಹೊಟ್ಟಿರ್ಬೇಕು ಸುಮ್ಕೆನೆಯ. ಲೇ ನೇತ್ರ, ನಮ್ಮ ಕೆಲಸ ಸೂಪರ್ ಆಗೈತೆ ಕಣೆ. ಏನ್ರಿ ಇಷ್ಟು ಬೇಗ ಬಂದ್ಬಿಟ್ರಿ ಕೆಲಸದಿಂದ? ಮತ್ತೆ ಸಂಜೆ ಗಂಟೆ ಇರ್ತದೆ ಕೆಲಸ, ಎಷ್ಟೊತ್ತಾಯ್ತದೋ ಗೊತ್ತಿಲ್ಲ, ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ರಿ. ಬಹಳ ಕಷ್ಟ ಆಯ್ತದೇನೋ ಕೆಲಸ ಅಂತ ಅನ್ಕೊಂಡೆ ನಾನು. ನೀವು ನೋಡ್ರೆ ಪುಸ್ತಕ ಅಂತ ಹೊಡ್ ಬಂದಿದ್ದೀರಾ ರೀ. ಬೆಳಿಗ್ಗೆ ಹೋಗ್ಬಿಟ್ಟು ಮಧ್ಯಾಹ್ನ ಬರೋದು, ಇಷ್ಟೇನೇ ನೀ ಕೆಲಸ? ಏನದು ಬೈದು ದುಡ್ಡು? ನಮ್ಮ ಬಾಸ್ ತುಂಬ ಅಂದರೆ ತುಂಬ ಒಳ್ಳೆಯವರು ಗೊತ್ತಾ. ನಾವು ಇವತ್ತು ಹೆಂಗೆಂಗೋ ಹೋಗಿದ್ವಲ್ಲ ಕೆಲಸಕ್ಕೆ, ಅವ್ರು ನಮ್ಮ ಕಷ್ಟ ನೋಡ್ಬಿಟ್ಟು ಅಯ್ಯೋ ಇವ್ರು ಎಷ್ಟು ಕಷ್ಟದಾಗವ್ರೆ ಅಂತ ಹೇಳ್ಬಿಟ್ಟು ಅವರೇನೇ ನೋಡಿಲಿ 10,000 ಕಾಸನ್ನ ಕೊಟ್ಬಿಟ್ಟು ನೋಡಿ ಇಬ್ಬರು ಹೋಗ್ಬಿಟ್ಟು ಚೆನ್ನಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ಸಲೂನಾಗೆಲ್ಲ ಕಟ್ಟಿಂಗ್ ಮಾಡಿಸ್ಕೊಂಡು ಸೂಪರಾಗಿ ರೆಡಿ ಆಗ್ಬಿಟ್ಟು 1ನೇ ತಾರೀಕಿಂದ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಅವರೇನೇ ನಮಗೆ 10,000 ಕೊಟ್ಟರು. ಏನ್ರಿ ಹೇಳ್ತಿದ್ದೀರಾ? ನಿಜ ಹೇಳ್ತಿದ್ದೀರಾ? ನಿಜವಾಗೂನುವೆ. ಯಪ್ಪ ರೀ, ನನಗಂತೂ ನಂಬಕ್ಕೇನೆ ಆಯ್ತಿಲ್ಲ. ಎಂಥ ಚಾನ್ಸ್ ನಿಮ್ಮಿಬ್ರಿಗೂ. ಅಲ್ಲಿ ನೋಡು, ನಿಜವಾಗ್ಲೂ ಕೊಟ್ರ? ಏನು ಉದ್ದೇಶ ಇಲ್ದಿದಂಗೆ ಹೆಂಗೆ ಕೊಡ್ತಾರೆ 10,000? ಇನ್ನೂ ನೀವು ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ಸೋಮವಾರದಿಂದ ಒಯ್ತಿರೋ ಹೋಗೋಕ್ಕಿಲ್ವೋ ಅದನ್ನೂ ಗೊತ್ತಿಲ್ಲ. ಆದ್ರೂ ನಿಮಗೆ ಕೊಟ್ಟವ್ರೆ ಅಂತ ಹೇಳಿದ್ರೆ ಏನು ಅರ್ಥ? ಅಂದರೆ ಸಖತ್ತಾಗಿರೋ ಕೆಲಸನೇ ಸಿಕ್ಕೈತೆ ಅನ್ನಿ, ಒಳ್ಳೆ ಕಮಾಯಿ ಸಿಗ್ತದ ಮತ್ತೆ.
ಕಮಾಯಿ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ, ಆದರೆ ಮಾತ್ರ ದುಡ್ಡು ಮೇಡಮ್ ಅವ್ರು ಮಾತ್ರ ಬಹಳ ಒಳ್ಳೆಯರು ಗೊತ್ತಾ. ನಮ್ಮನ್ನು ನೋಡಿದ ತಕ್ಷಣ ಏನಿಯ ನಮ್ಮನ್ನು ಕರ್ಗೆ ಹೋಗ್ಬಿಡ್ತಾರೆ. ಅಯ್ಯೋ ಪಾಪ ಅವ್ರಿಗೆ ಬಡಬಗ್ರು ಅಂದರೆ ತುಂಬ ಇದು. ನಮ್ಮನ್ನು ನೋಡ್ಬಿಟ್ಟು ಎಲ್ಲ ಗೊತ್ತಿಲ್ದಿರೋರು ಅಂತ ಅನ್ಕೊಬಿಟ್ಟು ನೋಡಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬನ್ನಿ ಅಂತಲೇ ಕೊಟ್ಟರು. ನಾನೆಲ್ಲ ಸಂಬಳದಾಗ ಇಟ್ಕೊಂಡವ್ರೆ ಅಂತ ಅನ್ಕೊಂಡೆ, ಇದು ಸಂಬಳದಾಗ ಇಟ್ಕೊಂಡಿರೋದಲ್ಲ, ಅವರೇನೇ ಇಷ್ಟಪಟ್ಬಿಟ್ಟು ನೋಡು ಕೊಟ್ಟಿರೋದು. ನಾವು ಹೋಗ್ಬಿಟ್ಟು ಚೆನ್ನಾಗಿರೋ ಬಟ್ಟೆ ತಗೊಂತೀವಿ ಅನ್ಕೊಂಡವ್ರೆ. ಈಗ ಹೋಗಿ ಈ ದುಡ್ಡನ್ನ ಎತ್ತಿಕೊಬಿಡೋಣ. ಎತ್ತಿಕೊಂಬಿಟ್ಟು ನಾಳೆಗೆ ತಿರ್ಬೋಕಿ ಥರ ಹಿಂಗೆ ಹೋಗಿ ಕೆಲಸದ ತೆಗ್ದಾಕ್ತಾಳೆ ಅಷ್ಟೇನಿಯ. ಹೋಗಿ ಶಾಪಿಂಗ್ ಗಿಪಿಂಗ್ ಮಾಡ್ಕೊಂಡು ಚೆನ್ನಾಗಿ ನಿಮ್ಗೆ ಏನು ಬೇಕೋ ಬಟ್ಟೆ ತಗೊಂಡು ಹಾಕೊಂಡು ಹೋಗ್ರಿ. ನೀವು ಇಂಥ ಒಳ್ಳೆ ಕೆಲಸ ಸಿಕ್ಕಿರೋತಾಗ ನೀವು ಹಿಂಗೆ ಎಡ್ಬಿಡಂಗೆ ಆಡಬೇಡ್ರಿ. ಹೋಗಿ ಸಖತ್ತಾಗೆ ನೀಟಾಗಿ ರೆಡಿ ಆಗ್ಬಿಟ್ಟು ಹೋಗಿ, ಅವರು ಖುಷಿ ಪಡ್ತಾರೆ. ರೀ ನೀವು ಅಷ್ಟೇ ಯಾವಾಗೂ ಪಂಚನೇ ಕಟ್ಕೊಂಡಿರ್ತೀರ. ನೀವಂತೂ ಹೊಸಿ ಸ್ಟ್ಯಾಂಡರ್ಡಾಗಿ ರೆಡಿ ಆಗ್ಬಿಟ್ಟು ನೀವು ಹೋಗ್ಬೇಕು. ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಬಿಟ್ಟು ಬರೋ ನೋಡಿರಿ ಪ್ಯಾಟೆಗೆ ಹೋಗ್ಬಿಟ್ಟು. ಹಂಗೇನೇ ನಾವು ಒಂಚೂರು ಅದ್ರಾಗೆ ಏನಾರ ತಗೋತೀವಿ. ಹೆಂಗನೂ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೋಂಥ ಕಾಲ ಬಂದ್ಬಿಡ್ತಲ್ಲ. ಆ ಪೊದ್ದಿ ಮುಂದೆ ಎಲ್ಲಿ ತಲೆ ತಗ್ಗಿಸ್ತೀನೋ ಅಂತ ಅನ್ಕೊಂಡಿದ್ದೆ, ಆದರೆ ತಲೆ ಎತ್ತು ನಡೆಯೋಂಥ ಟೈಮ್ ಬಂದ್ಬಿಡ್ತು ನಮ್ಗಂತೂ. ನೋಡಿರಿ ಇಷ್ಟು ದಿನ ಏನೋ ಕಷ್ಟ ಆಯಿತು, ಇವಾಗಂತೂ ನೆಮ್ಮದಿಯಾಗಿರ್ಬೋದಲ್ಲ. ನೋಡಿರಿ ಹೋಗ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಬಿಟ್ಟು ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಬರೋನಿ. ಹ್ಞೂ ಆಯ್ತು, ಹೋಗ್ಬಿಟ್ಟು ಬರೋಣ ಬರ್ರಿ. ಇನ್ನೇನು ಕೊಟ್ಟಿರೋದೇ ಬಟ್ಟೆ ತಗೊಳಕಲ್ವಾ, ತಿರುಗಿ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು. ನಾವು ನೋಡ್ರಿ 10,000 ರೂಪಾಯಿ ಕೊಟ್ಟವ್ರೆ, ಏನೋ ಚೆನ್ನಾಗಿರೋ ಬಟ್ಟೆ ಗಿಟ್ಟೆಲ್ಲ ತಗೊಂಡು ಒಂಚೂರು ನಾವು ಕಟ್ಟಿಂಗ್ ಮಾಡಿಸ್ಕೊಂಡು ರೆಡಿ ಆಯ್ತೀವಿ. ಬರ್ರಿ ಹೋಗೋಣ ಬರ್ರಿ. ನೋಡ್ದ ಪ್ರೇಮ, ಹೆಂಗನವೇ ನಮ್ಮ ಅದೃಷ್ಟ ಹೆಂಗೆ ಕುಲಾಯಿಸ್ತದೆ ಅಂತ. ಅದಕ್ಕೆ ಹೇಳೋದು, ಯಾವ ಅದೃಷ್ಟ ಯಾವಾಗ ಹೆಂಗೆ ಕುಲಾಯಿಸ್ತದೆ ಅಂತ ನನಗೆ ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಅದೃಷ್ಟ ಹಿಂಗೆ ಕುಲಾಯಿಸ್ತು. ಹಾಂ ಹೌದು, ಸರಿ ಬಾ.